ಹಾಯ್ ಎಲ್ಲರಿಗೂ ವೆಲ್ಕಮ್ಸ್ ಟು ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಾವು ಖಾರ ಬಿಸ್ಕೆಟ್ ಯಾವ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಸಾಫ್ಟಾಗಿ ಕ್ರಂಚಿಯಾಗಿ ಖಾರ ಬಿಸ್ಕೆಟ್ ಟೀ ಟೈಮಿಗೆ ಒಳ್ಳೆ ಸೂಟಬಲ್ ಆಗುವಂತಹ ಬಿಸ್ಕೆಟ್ನ ಮನೆಯಲ್ಲೇ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಓವನಲ್ಲೂ ಕೂಡ ಟ್ರೈ ಮಾಡ್ಬೋದು ಮತ್ತು ಮನೆಯಲ್ಲೇ ಕುಕ್ಕರಲ್ಲೂ ಕೂಡ ಬಿಸ್ಕೆಟ್ ಮಾಡೋದನ್ನು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಿದೆ, ಯಾವ ರೀತಿ ಮಾಡಬೇಕಿದೆ, ಸೊ ಅದನ್ನು ಮುಂದೆ ನೋಡೋಣ. ಈ ಖಾರ ಬಿಸ್ಕೆಟ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ಅಂದರೆ, ಒಂದು ಬೌಲಿಗೆ ನಾವು ಫಸ್ಟು ಬೆಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ವಿಸ್ಕ್ ಮಾಡಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಸಾಫ್ಟ್ ಆಗೋ ರೀತಿಯಲ್ಲಿ ಅದನ್ನು ನೀಟಾಗಿ ಕಲಿಸ್ತಾ ಹೋಗಬೇಕು. ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ. ಸೊ ಇದನ್ನು ನಾವು ಫ್ರೀಝರಲ್ಲಿ ಏನಾದರೂ ಇಟ್ಟಿದ್ರೆ ಅದನ್ನು ಮಾಡೋದಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಅದನ್ನು ಈಚೆ ಫಸ್ಟ್ ತೆಗೆದಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಅದು ಸಾಫ್ಟಾಗಿ ಬರುತ್ತೆ. ಇದಕ್ಕೆ ನಾವು ಏನೆಲ್ಲ ಮಸಾಲೆಗಳನ್ನ ಹಾಕೋತಾ ಇದ್ದೀವಿ ಅಂತ ಅಂದರೆ, ಫಸ್ಟು ನಾವು ಇದಕ್ಕೆ ವಂದ್ರಿ ಮಾಡಿರುವಂತಹ ವೀಟ್ ಫ್ಲೋರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೈದಾದಲ್ಲಿ ಅಲ್ಲದೇನೆ ವೀಟ್ ಫ್ಲೋರ್ನಲ್ಲೂ ಯಾವ ರೀತಿ ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಬಿಸ್ಕೆಟ್ ಮಾಡೋದನ್ನ ನೋಡ್ತಾ ಇರೋವಂಥದ್ದು. ಸೊ ಗೋಧಿ ಹಿಟ್ಟನ್ನ ನೀಟಾಗಿ ಅದನ್ನು ವಂದ್ರಿ ಮಾಡಿಕೊಂಡು ಅಂದರೆ ನೀಟಾಗಿ ಸೋಸ್ಕೊಂಡು ಅದನ್ನು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಚಿಲ್ಲಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡಿದ್ದೀವಿ. ಖಾರ ಜಾಸ್ತಿ ಬೇಕಿರೋರು ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಆದರೆ ನಾವಿಲ್ಲಿ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಏನೆಲ್ಲ ಹಾಕ್ಕೊಂಡಿದ್ದೀವಿ ಅಂದರೆ, ಬೇಕಿಂಗ್ ಪೌಡರು, ಸೋಡಾ, ಹಿಂಗು, ಸಾಲ್ಟು, ಪೆಪ್ಪರು, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಟರ್ಮರಿಕ್ಕು. ಸೊ ಏನಕ್ಕೆ ನಾವು ಕುಕ್ಕಿಂಗ್ ಸೋಡಾನ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ಸ್ವಲ್ಪ ಸ್ಪಾಂಜಿ ಆಗೋದಕ್ಕೆ ಮತ್ತು ಅದು ಕ್ರಂಚಿ ಆಗಿ ಬರೋದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ದೀವಿ. ಪೆಪ್ಪರ್ನ ನಿಮಗೆ ಯಾವ ರೀತಿ ಎಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ಪೆಪ್ಪರ್ನ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಫಸ್ಟು ಬೆಣ್ಣೆಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಅದನ್ನು ಕಲಿಸ್ಕೊಳ್ಳಿ. ಬೆಣ್ಣೆ ಹಾಕಿದ್ರೂ ಓಕೆ, ಅಥವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕಿನೂ ಕೂಡ ಅದನ್ನು ಮಿಕ್ಸ್ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋದೇನೆಂದರೆ ಬೆಣ್ಣೆ ಮಾತ್ರ. ನೀಟಾಗಿ ಅದನ್ನು ಕಲಿಸ್ಕೊಳ್ತಾ ಹೋಗಬೇಕು. ಬೆಣ್ಣೆಗೂ ಮತ್ತು ಆ ಫ್ಲೋರ್ ಹಿಟ್ಟು ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಅದನ್ನು ನೀಟಾಗಿ ಕಲಿಸ್ತಾ ಬರಬೇಕು. ಅದಾದಮೇಲೆ ಒಂದು ಸ್ವಲ್ಪ ಎಳ್ಳು, ವೈಟ್ ಎಳ್ಳಾದರೂ ಓಕೆ ಅಥವಾ ಬ್ಲ್ಯಾಕ್ ಎಳ್ಳಾದರೂ ಓಕೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋವಂಥದ್ದು ವೈಟ್ ಎಳ್ಳಾಗಿದೆ. ಸೆಟ್ ಆಗೋ ರೀತಿಯಲ್ಲಿ ಕಲಿಸ್ಕೊಂಡಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಕರ್ಡ್, ಅಂದರೆ ಆ ಬೈಂಡಿಂಗ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕರ್ಡನ್ನು, ಮೊಸರನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಮೊಸರನ್ನ ನೀಟಾಗಿ ಕಲಿಸ್ಕೊಂಡು ಅದು ಒಂದು ತುಂಬ ತೆಳ್ಳನೂ ಆಗಬಾರ್ದು ಅಥವಾ ತುಂಬ ಗಟ್ಟಿನೂ ಆಗಬಾರ್ದು, ಆ ರೀತಿ ಅರ್ಧದಲ್ಲಿ ನಾವು ಅದನ್ನು ಹಿಟ್ಟನ್ನು ಬೈಂಡಿಂಗ್ ಮಾಡಿ ಇಟ್ಕೊಬೇಕು. ನಾವು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಬೋದು. ನೀರಿಗಿಂತ ಬೆಸ್ಟ್ ಹಾಲನ್ನ ಆ್ಯಡ್ ಮಾಡಿದ್ರೆ ಸೊ ನೀಟಾಗಿ ಬೈಂಡಿಂಗ್ ಆಗೋದಕ್ಕೂ ಕೂಡ ಸರಿ ಹೋಗುತ್ತೆ ಮತ್ತು ಕುಕ್ಕೀಸ್ಗಳು ಕುಕ್ ಆಗೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಹಾಫ್ ಆನ್ ಅವರ್ ನಾವು ಅದನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಆಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಸೆಟ್ ಆಗಿರುತ್ತೆ. ಸೊ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಆಗಿದೆ ಹಿಟ್ಟದು. ಸೊ ಈ ಹಿಟ್ಟಿಗೆ ಒಂದು ಸ್ವಲ್ಪ ಪುಡಿ ಮಾಡಿರುವಂತಹ ಪುಡಿ ಸಕ್ಕರೆ, ಮಾಮೂಲಿ ಸಕ್ಕರೆನ ಅದೊಂದು ಪುಟಾಣಿನಲ್ಲಿ ಹಾಕೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿರುವಂತಹ ಸಕ್ಕರೆನೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ಇದನ್ನು ಸಕ್ಕರೆ ಹಾಕಬೇಕು. ಈ ಸಕ್ಕರೆನ ನೀಟಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳಿ.
ಹಿಟ್ಟು ಇಷ್ಟು ಟೈಟ್ ಆಗಿದ್ರೆ ಸಾಕು, ತುಂಬಾನು ಗಟ್ಟಿ ಆಗಬಾರ್ದು ಅಥವಾ ತುಂಬಾ ತೆಳ್ಳನೂ ಕೂಡ ಆಗಬಾರ್ದು. ಈಗ ನಾವು ಕುಕ್ಕಿ ಮಾಡುವಂತಹ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈ ಹಿಟ್ಟನ್ನು ತಗೊಂಡು ಒಂದು ಟೇಬಲ್ ಅಥವಾ ಯಾವ್ದ್ರ ಮೇಲಾದ್ರೂ ಒಂದು ಮಣೆ ಮೇಲೆ ಇಟ್ಕೊಂಡು ಅದನ್ನ ನೀಟಾಗಿ ಒಂದು ಶೇಪ್ ಕೊಡುವಂಥದ್ದು. ಸೊ ಇಲ್ಲಿ ನೀಟಾಗಿ ರೌಂಡ್ ಶೇಪ್ಗೋಸ್ಕರ ಅದನ್ನ ಆ ಹಿಟ್ಟನ್ನ ಹದ ಮಾಡ್ತಾ ಇದ್ದೀವಿ. ಈಗ ಇದು ಒಂದು ಶೇಪಲ್ಲಿ ನೀಟಾಗಿ ಅದನ್ನು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಒಂದು ಚಾಕು ತಗೊಂಡು ನೀಟಾಗಿ ಸೈಡ್ ಫಸ್ಟು ತೆಗೆದು, ಯಾಕಂದರೆ ಅಲ್ಲಿ ಸ್ವಲ್ಪ ಶಾರ್ಪಾಗಿ ಬಂದಿರುತ್ತೆ, ಸೊ ಅದನ್ನು ಸೈಡಲ್ಲಿ ತೆಗೆದು ಒಂದು ಸೈಡ್ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ರೌಂಡ್ ಶೇಪಾಗಿ ಬರುತ್ತೆ. ಕಟ್ ಮಾಡಬೇಕಾದ್ರೆ ಚಾಕು ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಈಗ ರೌಂಡ್ ಶೇಪಲ್ಲಿ ಕುಕ್ಕಿ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಶೇಪ್ ಕೊಟ್ಟ ಅಂದರೆ ಕುಕ್ ಮಾಡೋದಕ್ಕೆ ಇದು ಒಳ್ಳೆ ಶೇಪ್ ಇರುತ್ತೆ. ಸೊ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಈಗ ಇಡೋದ್ರ ಬದಲು ಫೋರ್ಕ್ ತಗೊಂಡು ಅಥವಾ ಟೂತ್ ಪಿಕ್ ಅಥವಾ ಏನೋ ಒಂದನ್ನು ತಗೊಂಡು ಅದನ್ನು ಹೋಲ್ ತೂತ ಮಾಡಬೇಕಾಗುತ್ತೆ. ಆವಾಗ ಅದು ಕುಕ್ಕಿ ನಾವು ಓವನಲ್ಲಿ ಅಥವಾ ಗ್ಯಾಸಲ್ಲಿ ಇಡಬೇಕಾದ್ರೆ ಅದು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಅಂದರೆ ಕುಕ್ಕರಲ್ಲಿ ಏನಾದರೂ ಇಡಬೇಕಾದ್ರೆ ನೀಟಾಗಿ ಕುಕ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ತೂತ ಮಾಡಿದ್ರೆ ಅದು ಬೆಸ್ಟ್ ಕುಕ್ ಆಗೋದಕ್ಕೆ. ಸೊ ಈಗ ಕುಕ್ ಆಗೋದು 30 ಮಿನಿಟ್ಸ್ ಅದನ್ನು ಕುಕ್ ಆದಮೇಲೆ ಬಿಸ್ಕೆಟ್ ಈ ರೀತಿ ಆಗಿರುತ್ತೆ. ಮಿನಿಟ್ಸ್ ಆಗಿ ಕುಕ್ ಆಗಿದೆ. ಸೊ ಇದನ್ನು ನಾವು ಟೀ ಜೊತೆಗೆ ಸವಿಯೋದಕ್ಕೆ ಸಿದ್ಧವಾಗಿದೆ. ಸೊ ಇದನ್ನು ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಸರ್ವ್ ಮಾಡಿ ಟೇಸ್ಟ್ ಮಾಡಿಸಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.